ದಿನೇಶ್ ಬೆಳಗಿನಿಂದ ಸಭೆ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದ್ರು. ಏನ್ ನಡೀತಾ ಸಭೆಯಲ್ಲಿ, ಯಾತಕ್ಕೋಸ್ಕರ ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದಂತದ್ದು? ಹೌದು ಲಕ್ಷ್ಮಿ, ಇವತ್ತು ಮುಸ್ಲಿಂ ಮುಖಂಡರ ಜೊತೆ ಗೃಹ ಸಚಿವರು ಸಭೆ ಕೂಡ ನಡೆಸಿದ್ರು. ಸಭೆಯಲ್ಲಿ ಒಂದಷ್ಟು ಗದ್ದಲ ಕೂಡ ಆಗಿರುವಂತದ್ದು. ಏನು ಗದ್ದಲ ಅನ್ನುವಂಥದ್ದು ಮುಸ್ಲಿಂ ಮುಖಂಡರಿದ್ದಾರೆ, ಅವ್ರ ಜೊತೆ ಮಾತಾಡ್ಸ. ಏನು ಗದ್ದಲ ಗಲಾಟೆ ಆಯ್ತು? ಗದ್ದಲ ಗಲಾಟೆ ಏನು, ನಾವು ಮುಸ್ಲಿಂ ಮುಖಂಡರು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹೋಗಿ ನಮ್ಮ ಗೃಹ ಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಮಾತಾಡಿ. ಯಾಕಂದ್ರೆ ಈ ದಕ್ಷಿಣ ಕನ್ನಡ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾವ್ದಾದ್ರು ಘಟನೆ ಆದ್ರೆ ಅವರು ಮುಸಲ್ಮಾನರ ಮೇಲೆ ಎಲ್ದಾಗ್ತಾರೆ. ಯಾವ್ದಿದ್ರು ಎಲ್ಲಿ ಕಾರ್ಯಕ್ರಮ ಇದ್ರೆ ಮುಸಲ್ಮಾನರ ಬೈಯುದು, ಮುಸಲ್ಮಾನರು ಈ ರೀತಿಯಲ್ಲಿ ಅದು ಪದೇ ಪದೇ ಆಗ್ತಾ ಇದೆ. ಅದೇ ನಾವು ನೋವಿದೆ ನಮಗೆ. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ನಾಯಕರಾಗಿ ಕೆಲಸ ಮಾಡುವವರು, ಆಮೇಲೆ ಜನರು ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿದ್ದೇವೆ. ಗುಂಪು ಹತ್ಯೆ ನಡೆಯಿತು, ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಆಗ್ತಿತ್ತು. ಅದನ್ನೇನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆಗ ಗಲಾಟೆ ಆಯ್ತು? ಇಲ್ಲ, ಅದಕ್ಕೆ ಹಾಗೇನು ಗಲಾಟೆ ಆಗ್ಲಿಲ್ಲ. ಅವರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ. ಹಾಗೆ ಅದು ಅವರಿಗೆ ತಕ್ಕ ಉತ್ತರ ಕೊಟ್ಟರು. ಅವರು ಆ ವಿಷಯದಲ್ಲಿ ಏನು ಗಲಾಟೆ ಆಗಿಲ್ಲ. ಗಲಾಟೆ ನಮ್ಮ ಮಧ್ಯೆ ಗಲಾಟೆ ಏನಾಗಿದೆ ಅಂದ್ರೆ, ಇವರು ಕೆಲವರು ನಮ್ಮ ನಾಯಕರನ್ನು ಮೆಚ್ಚಲಿಕ್ಕೆ ನೋಡಿದ್ರು. ಯಾಕೆಂದ್ರೆ ಅಭಿವೃದ್ಧಿ ಆಗಿದೆ ಕೆಲಸ. ಅದಕ್ಕೆ ನಾವು ಹೇಳಿದೆ, ಇಲ್ಲಿ ಮಾತಾಡ್ಲಿಕ್ಕೆ ಯಾವ್ದು ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದ ಕೆಲಸ ಇಲ್ಲಿ ಮಾತಾಡ್ಲಿಕ್ಕಿಲ್ಲ. ಇಲ್ಲಿ ಬರೇ ನಿನ್ನೆ ಮೊನ್ನೆ ಆದ ಘಟನೆ ವಿಷಯ ಮಾತ್ರ ಮಾತಾಡ್ಲಿಕ್ಕಿದೆ. ಯಾಕೆಂದ್ರೆ ಅಮಾಯಕರನ್ನು ಇವರು ಬಂದ್ ಕರೆ ಕೊಟ್ಟರಿಂದ ಅಮಾಯಕರನ್ನು ನೌಶಾದ್ ಮತ್ತು ಇನ್ನೊಬ್ಬರಿಗೆ ಚೂರಿ ಇರಿತಾಗಿದೆ. ಅದರ ವಿರುದ್ಧವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಹಾಸ್ಪಿಟಲ್ ಯಾರು ಇದ್ದಾರೆ ಈ ಘಟನೆಯಿಂದ ಹಾಸ್ಪಿಟಲ್ ಅವರಿಗೆ ಪರಿಹಾರ ಕೊಡಬೇಕು, ಮತ್ತೆ ಹಾಸ್ಪಿಟಲ್ ಖರ್ಚು ಕೊಡಬೇಕಂತ ಹೇಳಿ. ಮತ್ತು ಸರಣ್ ಪಂಪೇಲ್ ಅಂತ ಸುಮ್ಮನೆ ಏನು ಇಲ್ಲದಂತೇಳಿ ಇವರು ಯಾರು ಸತ್ತರೂ ಕೂಡ, ಯಾರೊಬ್ಬ ಸತ್ರ ಅದು ನಮ್ಮ ಕೋಮುಗಳಿಗೆ ಹಬ್ಬಿಸ್ತಾ ಇದ್ರೆ, ಅದು ಗ್ಯಾಂಗ್ ವಾರ್ ಆಗಿರ್ಬೋದು ಮತ್ತೆ ಪರ್ಸನಲ್ ಗಿರ್ಜಿ ಏನೂ ಇರ್ಬೋದು. ಅದು ಆ ತರ ನೋಡ್ಬೇಕು ಹೊರತು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಬಾರ್ದು. ಮತ್ತೆ ಅವರು ಶರಣ್ ಪಂಪೇಲ್ ಅವರು ಬಂದ್ ಕರೆ ಕೊಟ್ಟರಿಂದ ಈ ರೀತಿ ಆಗಿದೆ. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮುಸ್ಲಿಂ ಮುಖಂಡರು ಈಗ ಹೊರಬರ್ತಿದ್ದಂತೆ ಬಹಳಷ್ಟು ಆಕ್ರೋಶ ಭರಿತವಾಗಿದ್ರು. ಏನು ಪರಮೇಶ್ವರ್ ಅವರ ಬಗ್ಗೆ ಕೂಡ ಆಕ್ರೋಶ. ಇದು ನಾವ್ ಹೇಳಿದಲ್ಲ, ಅಲ್ಲಿ ನಾವು ಮಾತಾಡಲಿ ಸಬ್ಜೆಕ್ಟ್ ಬೇರೆ ಇತ್ತು ನಮ್ದು. ನಾವು ಸಬ್ಜೆಕ್ಟ್ ಓದೋದೇ ಈ ಎರಡು ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ, ಮತ್ತೆ ಬೇರೆ ಯಾವ ಘಟನೆ ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿಕೊಂಡು ಆಗ ಯಾರೋ ಕಾಲೇಜ್ ಬೇಕು ಹಾಗೆ ಅಂತ. ಅದಕ್ಕೆ ದಿನೇಶ್ ಬೆಳಗಿನಿಂದ ಸಭೆ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದ್ರು. ಏನ್ ನಡೀತಾ ಸಭೆಯಲ್ಲಿ, ಯಾತಕ್ಕೋಸ್ಕರ ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದಂತದ್ದು? ಹೌದು ಲಕ್ಷ್ಮಿ, ಇವತ್ತು ಮುಸ್ಲಿಂ ಮುಖಂಡರ ಜೊತೆ ಗೃಹ ಸಚಿವರು ಸಭೆ ಕೂಡ ನಡೆಸಿದ್ರು. ಸಭೆಯಲ್ಲಿ ಒಂದಷ್ಟು ಗದ್ದಲ ಕೂಡ ಆಗಿರುವಂತದ್ದು. ಏನು ಗದ್ದಲ ಅನ್ನುವಂಥದ್ದು ಮುಸ್ಲಿಂ ಮುಖಂಡರಿದ್ದಾರೆ, ಅವ್ರ ಜೊತೆ ಮಾತಾಡ್ಸ. ಏನು ಗದ್ದಲ ಗಲಾಟೆ ಆಯ್ತು? ಗದ್ದಲ ಗಲಾಟೆ ಏನು, ನಾವು ಮುಸ್ಲಿಂ ಮುಖಂಡರು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹೋಗಿ ನಮ್ಮ ಗೃಹ ಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಮಾತಾಡಿ. ಯಾಕಂದ್ರೆ ಈ ದಕ್ಷಿಣ ಕನ್ನಡ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾವ್ದಾದ್ರು ಘಟನೆ ಆದ್ರೆ ಅವರು ಮುಸಲ್ಮಾನರ ಮೇಲೆ ಎಲ್ದಾಗ್ತಾರೆ. ಯಾವ್ದಿದ್ರು ಎಲ್ಲಿ ಕಾರ್ಯಕ್ರಮ ಇದ್ರೆ ಮುಸಲ್ಮಾನರ ಬೈಯುದು, ಮುಸಲ್ಮಾನರು ಈ ರೀತಿಯಲ್ಲಿ ಅದು ಪದೇ ಪದೇ ಆಗ್ತಾ ಇದೆ. ಅದೇ ನಾವು ನೋವಿದೆ ನಮಗೆ. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ನಾಯಕರಾಗಿ ಕೆಲಸ ಮಾಡುವವರು, ಆಮೇಲೆ ಜನರು ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿದ್ದೇವೆ. ಗುಂಪು ಹತ್ಯೆ ನಡೆಯಿತು, ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಆಗ್ತಿತ್ತು. ಅದನ್ನೇನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆಗ ಗಲಾಟೆ ಆಯ್ತು? ಇಲ್ಲ, ಅದಕ್ಕೆ ಹಾಗೇನು ಗಲಾಟೆ ಆಗ್ಲಿಲ್ಲ. ಅವರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ. ಹಾಗೆ ಅದು ಅವರಿಗೆ ತಕ್ಕ ಉತ್ತರ ಕೊಟ್ಟರು. ಅವರು ಆ ವಿಷಯದಲ್ಲಿ ಏನು ಗಲಾಟೆ ಆಗಿಲ್ಲ. ಗಲಾಟೆ ನಮ್ಮ ಮಧ್ಯೆ ಗಲಾಟೆ ಏನಾಗಿದೆ ಅಂದ್ರೆ, ಇವರು ಕೆಲವರು ನಮ್ಮ ನಾಯಕರನ್ನು ಮೆಚ್ಚಲಿಕ್ಕೆ ನೋಡಿದ್ರು. ಯಾಕೆಂದ್ರೆ ಅಭಿವೃದ್ಧಿ ಆಗಿದೆ ಕೆಲಸ. ಅದಕ್ಕೆ ನಾವು ಹೇಳಿದೆ, ಇಲ್ಲಿ ಮಾತಾಡ್ಲಿಕ್ಕೆ ಯಾವ್ದು ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದ ಕೆಲಸ ಇಲ್ಲಿ ಮಾತಾಡ್ಲಿಕ್ಕಿಲ್ಲ. ಇಲ್ಲಿ ಬರೇ ನಿನ್ನೆ ಮೊನ್ನೆ ಆದ ಘಟನೆ ವಿಷಯ ಮಾತ್ರ ಮಾತಾಡ್ಲಿಕ್ಕಿದೆ. ಯಾಕೆಂದ್ರೆ ಅಮಾಯಕರನ್ನು ಇವರು ಬಂದ್ ಕರೆ ಕೊಟ್ಟರಿಂದ ಅಮಾಯಕರನ್ನು ನೌಶಾದ್ ಮತ್ತು ಇನ್ನೊಬ್ಬರಿಗೆ ಚೂರಿ ಇರಿತಾಗಿದೆ. ಅದರ ವಿರುದ್ಧವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಹಾಸ್ಪಿಟಲ್ ಯಾರು ಇದ್ದಾರೆ ಈ ಘಟನೆಯಿಂದ ಹಾಸ್ಪಿಟಲ್ ಅವರಿಗೆ ಪರಿಹಾರ ಕೊಡಬೇಕು, ಮತ್ತೆ ಹಾಸ್ಪಿಟಲ್ ಖರ್ಚು ಕೊಡಬೇಕಂತ ಹೇಳಿ. ಮತ್ತು ಸರಣ್ ಪಂಪೇಲ್ ಅಂತ ಸುಮ್ಮನೆ ಏನು ಇಲ್ಲದಂತೇಳಿ ಇವರು ಯಾರು ಸತ್ತರೂ ಕೂಡ, ಯಾರೊಬ್ಬ ಸತ್ರ ಅದು ನಮ್ಮ ಕೋಮುಗಳಿಗೆ ಹಬ್ಬಿಸ್ತಾ ಇದ್ರೆ, ಅದು ಗ್ಯಾಂಗ್ ವಾರ್ ಆಗಿರ್ಬೋದು ಮತ್ತೆ ಪರ್ಸನಲ್ ಗಿರ್ಜಿ ಏನೂ ಇರ್ಬೋದು. ಅದು ಆ ತರ ನೋಡ್ಬೇಕು ಹೊರತು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಬಾರ್ದು. ಮತ್ತೆ ಅವರು ಶರಣ್ ಪಂಪೇಲ್ ಅವರು ಬಂದ್ ಕರೆ ಕೊಟ್ಟರಿಂದ ಈ ರೀತಿ ಆಗಿದೆ. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮುಸ್ಲಿಂ ಮುಖಂಡರು ಈಗ ಹೊರಬರ್ತಿದ್ದಂತೆ ಬಹಳಷ್ಟು ಆಕ್ರೋಶ ಭರಿತವಾಗಿದ್ರು. ಏನು ಪರಮೇಶ್ವರ್ ಅವರ ಬಗ್ಗೆ ಕೂಡ ಆಕ್ರೋಶ. ಇದು ನಾವ್ ಹೇಳಿದಲ್ಲ, ಅಲ್ಲಿ ನಾವು ಮಾತಾಡಲಿ ಸಬ್ಜೆಕ್ಟ್ ಬೇರೆ ಇತ್ತು ನಮ್ದು. ನಾವು ಸಬ್ಜೆಕ್ಟ್ ಓದೋದೇ ಈ ಎರಡು ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ, ಮತ್ತೆ ಬೇರೆ ಯಾವ ಘಟನೆ ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿಕೊಂಡು ಆಗ ಯಾರೋ ಕಾಲೇಜ್ ಬೇಕು ಹಾಗೆ ಅಂತ. ಅದಕ್ಕೆ ದಿನೇಶ್ ಬೆಳಗಿನಿಂದ ಸಭೆ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದ್ರು. ಏನ್ ನಡೀತಾ ಸಭೆಯಲ್ಲಿ, ಯಾತಕ್ಕೋಸ್ಕರ ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದಂತದ್ದು?
ಹೌದು ಲಕ್ಷ್ಮಿ, ಏನು ಇವತ್ತು ಮುಸ್ಲಿಂ ಮುಖಂಡರ ಜೊತೆ ಗೃಹ ಸಚಿವರು ಸಭೆ ಕೂಡ ನಡೆಸಿದ್ರು. ಸಭೆಯಲ್ಲಿ ಒಂದಷ್ಟು ಗದ್ದಲ ಕೂಡ ಆಗಿರುವಂತದ್ದು. ಏನು ಗದ್ದಲ ಅನ್ನುವಂಥದ್ದು ಮುಸ್ಲಿಂ ಮುಖಂಡರಿದ್ದಾರೆ, ಅವ್ರ ಜೊತೆ ಮಾತಾಡ್ಸ. ಏನು ಗದ್ದಲ ಗಲಾಟೆ ಆಯ್ತು? ಗದ್ದಲ ಗಲಾಟೆ ಏನಿಲ್ಲ. ನಾವು ಮುಸ್ಲಿಂ ಮುಖಂಡರು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹೋಗಿ ನಮ್ಮ ಗೃಹ ಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಮಾತಾಡಿ. ಯಾಕಂದ್ರೆ ಈ ದಕ್ಷಿಣ ಕನ್ನಡ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾವ್ದಾದ್ರು ಘಟನೆ ಆದ್ರೆ ಅವರು ಮುಸಲ್ಮಾನರ ಮೇಲೆ ಎಲ್ದಾಗ್ತಾರೆ. ಯಾವ್ದಿದ್ರು ಎಲ್ಲಿ ಕಾರ್ಯಕ್ರಮ ಇದ್ರೆ ಮುಸಲ್ಮಾನರ ಬೈಯುದು, ಮುಸಲ್ಮಾನರು ಈ ರೀತಿ ಅದು ಪದೇ ಪದೇ ಆಗ್ತಾ ಇದೆ. ಅದಕ್ಕೆ ನಾವು ನೋವಿದೆ ನಮಗೆ. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ನಾಯಕರಾಗಿ ಕೆಲಸ ಮಾಡುವವರು, ನಮಗೆ ಜನರು ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿದ್ದೇವೆ. ಗುಂಪು ಹತ್ಯೆ ನಡೆಯಿತು, ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಆಗ್ತಿತ್ತು. ಅದನ್ನೇನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆಗ ಗಲಾಟೆ ಆಯ್ತಾ? ಇಲ್ಲ, ಅದಕ್ಕೆ ಹಾಗೇನು ಗಲಾಟೆ ಆಗ್ಲಿಲ್ಲ. ಅವರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ. ಹಾಗೆ ಅದು ಅವರಿಗೆ ತಕ್ಕ ಉತ್ತರ ಕೊಟ್ಟರು. ಅವರು ಆ ವಿಷಯದಲ್ಲಿ ಏನು ಗಲಾಟೆ ಆಗಿಲ್ಲ. ಗಲಾಟೆ ನಮ್ಮ ಮಧ್ಯೆ ಗಲಾಟೆ ಏನಾಗಿದೆ ಅಂದ್ರೆ ಇವರು ಕೆಲವರು ನಮ್ಮ ನಾಯಕರನ್ನು ಮೆಚ್ಚಲಿಕ್ಕೆ ನೋಡಿದ್ರು. ಯಾಕೆಂದ್ರೆ ಅಭಿವೃದ್ಧಿ ಆಗಿದೆ ಕೆಲಸ. ಅದಕ್ಕೆ ನಾವು ಹೇಳಿದೆ ಇಲ್ಲಿ ಮಾತಾಡ್ಲಿಕ್ಕೆ ಯಾವ್ದು ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದ ಕೆಲಸ ಇಲ್ಲಿ ಮಾತಾಡ್ಲಿಕ್ಕಿಲ್ಲ. ಇಲ್ಲಿ ಬರೇ ನಿನ್ನೆ ಮೊನ್ನೆ ಆದ ಘಟನೆ ವಿಷಯ ಮಾತ್ರ ಮಾತಾಡ್ಲಿಕ್ಕಿದೆ. ಯಾಕೆಂದ್ರೆ ಅಮಾಯಕರನ್ನು ಇವರು ಬಂದ್ ಕರೆ ಕೊಟ್ಟರಿಂದ ಅಮಾಯಕರನ್ನು ನೌಶಾದ್ ಮತ್ತು ಇನ್ನೊಬ್ಬರಿಗೆ ಚೂರಿ ಇರಿತಾಗಿದೆ. ಅದರ ವಿರುದ್ಧವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಹಾಸ್ಪಿಟಲ್ ಯಾರು ಇದ್ದಾರೆ ಈ ಘಟನೆಯಿಂದ ಹಾಸ್ಪಿಟಲ್ ಅವರಿಗೆ ಪರಿಹಾರ ಕೊಡಬೇಕು ಮತ್ತೆ ಹಾಸ್ಪಿಟಲ್ ಖರ್ಚು ಕೊಡಬೇಕಂತ ಹೇಳಿ, ಮತ್ತು ಸರಣ್ ಪಂಪೇಲ್ ಅಂತ ಸುಮ್ಮನೆ ಏನು ಇಲ್ಲದಂತೇಳಿ ಇವರು ಯಾರು ಸತ್ತರೆ ಕೂಡ ಯಾರೊಬ್ಬ ಸತ್ರ ಅದು ನಮ್ಮ ಕೋಮುಗಲಭೆಗೆ ಹಬ್ಬಿಸ್ತಾ ಇದ್ರೆ ಅದು ಗ್ಯಾಂಗ್ ವಾರ್ ಆಗಿರ್ಬೋದು ಮತ್ತೆ ಪರ್ಸನಲ್ ಗಿರ್ಜಿ ಏನೋ ಇರ್ಬೋದು. ಅದು ಆ ತರ ನೋಡ್ಬೇಕು ಹೊರತು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಬಾರ್ದು. ಮತ್ತೆ ಅವರು ಶರಣ್ ಪಂಪೇಲ್ ಅವರು ಬಂದ್ ಕರೆ ಕೊಟ್ಟರಿಂದ ಈ ರೀತಿ ಆಗಿದೆ. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮುಸ್ಲಿಂ ಮುಖಂಡರು ಈಗ ಹೊರಬರ್ತಿದ್ದಂತೆ ಬಹಳಷ್ಟು ಆಕ್ರೋಶ ಭರಿತವಾಗಿದ್ರು. ಏನು ಪರಮೇಶ್ವರ್ ಅವರ ಬಗ್ಗೆ ಕೂಡ ಹಾಕೋದು. ಇದು ನಾವು ಹೇಳಿದಲ್ಲ, ಅಲ್ಲಿ ನಾವು ಮಾತಾಡಲಿ ಸಬ್ಜೆಕ್ಟ್ ಬೇರೆ ಇತ್ತು ನಮ್ದು. ನಾವು ಸಬ್ಜೆಕ್ಟ್ ಓದೋದೇ ಈ ಎರಡು ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ, ಮತ್ತೆ ಬೇರೆ ಯಾವ ಘಟನೆ ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿಕೊಂಡು ಆಗ ಯಾರೋ ಕಾಲೇಜ್ ಬೇಕು ಹಾಗೆ ಅಂತ ಅದಕ್ಕೆ ದಿನೇಶ್ ಬೆಳಗಿನಿಂದ ಸಭೆ ನಡೆಸ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದ್ರು. ಏನ್ ನಡೀತಾ ಸಭೆನಲ್ಲಿ? ಯಾತಕ್ಕೋಸ್ಕರ ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ನಡೆಸಿದಂತದ್ದು? ಹೌದು ಲಕ್ಷ್ಮಿ, ಏನು ಇವತ್ತು ಮುಸ್ಲಿಂ ಮುಖಂಡರ ಜೊತೆ ಗೃಹ ಸಚಿವರು ಸಭೆ ಕೂಡ ನಡೆಸಿದ್ರು. ಸಭೆಯಲ್ಲಿ ಒಂದಷ್ಟು ಗದ್ದಲ ಕೂಡ ಆಗಿರುವಂತದ್ದು. ಏನು ಗದ್ದಲ ಅನ್ನುವಂಥದ್ದು ಮುಸ್ಲಿಂ ಮುಖಂಡರಿದ್ದಾರೆ, ಅವ್ರ ಜೊತೆ ಮಾತಾಡ್ಸ. ಏನು ಗದ್ದಲ ಗಲಾಟೆ ಆಯ್ತು? ಗದ್ದಲ ಗಲಾಟೆ ಏನಿಲ್ಲ. ನಾವು ಮುಸ್ಲಿಂ ಮುಖಂಡರು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹೋಗಿ ನಮ್ಮ ಗೃಹ ಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಮಾತಾಡಿ. ಯಾಕಂದ್ರೆ ಈ ದಕ್ಷಿಣ ಕನ್ನಡ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾವ್ದಾದ್ರು ಘಟನೆ ಆದ್ರೆ ಅವರು ಮುಸಲ್ಮಾನರ ಮೇಲೆ ಎಲ್ದಾಗ್ತಾರೆ. ಯಾವ್ದಿದ್ರು ಎಲ್ಲಿ ಕಾರ್ಯಕ್ರಮ ಇದ್ರೆ ಮುಸಲ್ಮಾನರ ಬೈಯುದು, ಮುಸಲ್ಮಾನರು ಈ ರೀತಿ ಅದು ಪದೇ ಪದೇ ಆಗ್ತಾ ಇದೆ. ಅದಕ್ಕೆ ನಾವು ನೋವಿದೆ ನಮಗೆ. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ನಾಯಕರಾಗಿ ಕೆಲಸ ಮಾಡುವವರು, ನಮಗೆ ಜನರು ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿದ್ದೇವೆ. ಗುಂಪು ಹತ್ಯೆ ನಡೆಯಿತು, ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಆಗ್ತಿತ್ತು. ಅದನ್ನೇನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆಗ ಗಲಾಟೆ ಆಯ್ತಾ? ಇಲ್ಲ, ಅದಕ್ಕೆ ಹಾಗೇನು ಗಲಾಟೆ ಆಗ್ಲಿಲ್ಲ. ಅವರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ. ಹಾಗೆ ಅದು ಅವರಿಗೆ ತಕ್ಕ ಉತ್ತರ ಕೊಟ್ಟರು. ಅವರು ಆ ವಿಷಯದಲ್ಲಿ ಏನು ಗಲಾಟೆ ಆಗಿಲ್ಲ. ಗಲಾಟೆ ನಮ್ಮ ಮಧ್ಯೆ ಗಲಾಟೆ ಏನಾಗಿದೆ ಅಂದ್ರೆ ಇವರು ಕೆಲವರು ನಮ್ಮ ನಾಯಕರನ್ನು ಮೆಚ್ಚಲಿಕ್ಕೆ ನೋಡಿದ್ರು. ಯಾಕೆಂದ್ರೆ ಅಭಿವೃದ್ಧಿ ಆಗಿದೆ ಕೆಲಸ. ಅದಕ್ಕೆ ನಾವು ಹೇಳಿದೆ ಇಲ್ಲಿ ಮಾತಾಡ್ಲಿಕ್ಕೆ ಯಾವ್ದು ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದ ಕೆಲಸ ಇಲ್ಲಿ ಮಾತಾಡ್ಲಿಕ್ಕಿಲ್ಲ. ಇಲ್ಲಿ ಬರೇ ನಿನ್ನೆ ಮೊನ್ನೆ ಆದ ಘಟನೆ ವಿಷಯ ಮಾತ್ರ ಮಾತಾಡ್ಲಿಕ್ಕಿದೆ. ಯಾಕೆಂದ್ರೆ ಅಮಾಯಕರನ್ನು ಇವರು ಬಂದ್ ಕರೆ ಕೊಟ್ಟರಿಂದ ಅಮಾಯಕರನ್ನು ನೌಶಾದ್ ಮತ್ತು ಇನ್ನೊಬ್ಬರಿಗೆ ಚೂರಿ ಇರಿತಾಗಿದೆ. ಅದರ ವಿರುದ್ಧವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಹಾಸ್ಪಿಟಲ್ ಯಾರು ಇದ್ದಾರೆ ಈ ಘಟನೆಯಿಂದ ಹಾಸ್ಪಿಟಲ್ ಅವರಿಗೆ ಪರಿಹಾರ ಕೊಡಬೇಕು ಮತ್ತೆ ಹಾಸ್ಪಿಟಲ್ ಖರ್ಚು ಕೊಡಬೇಕಂತ ಹೇಳಿ, ಮತ್ತು ಸರಣ್ ಪಂಪೇಲ್ ಅಂತ ಸುಮ್ಮನೆ ಏನು ಇಲ್ಲದಂತೇಳಿ ಇವರು ಯಾರು ಸತ್ತರೆ ಕೂಡ ಯಾರೊಬ್ಬ ಸತ್ರ ಅದು ನಮ್ಮ ಕೋಮುಗಲಭೆಗೆ ಹಬ್ಬಿಸ್ತಾ ಇದ್ರೆ ಅದು ಗ್ಯಾಂಗ್ ವಾರ್ ಆಗಿರ್ಬೋದು ಮತ್ತೆ ಪರ್ಸನಲ್ ಗಿರ್ಜಿ ಏನೋ ಇರ್ಬೋದು. ಅದು ಆ ತರ ನೋಡ್ಬೇಕು ಹೊರತು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಬಾರ್ದು. ಮತ್ತೆ ಅವರು ಶರಣ್ ಪಂಪೇಲ್ ಅವರು ಬಂದ್ ಕರೆ ಕೊಟ್ಟರಿಂದ ಈ ರೀತಿ ಆಗಿದೆ. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮುಸ್ಲಿಂ ಮುಖಂಡರು ಈಗ ಹೊರಬರ್ತಿದ್ದಂತೆ ಬಹಳಷ್ಟು ಆಕ್ರೋಶ ಭರಿತವಾಗಿದ್ರು. ಏನು ಪರಮೇಶ್ವರ್ ಅವರ ಬಗ್ಗೆ ಕೂಡ ಹಾಕೋದು. ಇದು ನಾವು ಹೇಳಿದಲ್ಲ, ಅಲ್ಲಿ ನಾವು ಮಾತಾಡಲಿ ಸಬ್ಜೆಕ್ಟ್ ಬೇರೆ ಇತ್ತು ನಮ್ದು. ನಾವು ಸಬ್ಜೆಕ್ಟ್ ಓದೋದೇ ಈ ಎರಡು ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ, ಮತ್ತೆ ಬೇರೆ ಯಾವ ಘಟನೆ ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿಕೊಂಡು ಆಗ ಯಾರೋ ಕಾಲೇಜ್ ಬೇಕು ಹಾಗೆ ಅಂತ ಅದಕ್ಕೆ